ಹಲೋ ಆರೋಗ್ಯ ಪ್ರಿಯರೇ, ನಿಮಗೆ ಆರೋಗ್ಯದ ಮೇಲೆ ಇರುವಂತ ಆಸಕ್ತಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ನಿಮಗೆ ಈ ವಿಷಯನ ಹೇಳಕ್ಕೆ ನಾನಿಲ್ಲಿಗೆ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಸುಗಂಧ ದ್ರವ್ಯಗಳು ಅಡಿಗೆಯಲ್ಲಿ ಮೇನ್ ರೋಲ್ ಪ್ಲೇ ಮಾಡತ್ತೆ. ಯಾಕಂದ್ರೆ ಅದು ಅಡಿಗೆಯಲ್ಲಿ ರುಚಿ ಮತ್ತು ವಾಸನೆಯನ್ನು ಜಾಸ್ತಿ ಮಾಡತ್ತೆ. ಈ ಸುಗಂಧ ದ್ರವ್ಯಗಳಲ್ಲಿ ಒಂದಾದಂತ ಇಂಗು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ರೆ ಮಿತವಾದ ಮೋತಾದಿನಲ್ಲೇ ತಗೋಬೇಕು. ನಿಜಕ್ಕೂ ಹಿಂಗು ಯಾವ ತರದ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅನ್ನೋದು ನೋಡೋಣ. ಇಂಗಿನಲ್ಲಿ ಫೈಬರ್ ಇರುತ್ತೆ. ಇದು ಜೀರ್ಣ ವ್ಯವಸ್ಥೆಗೆ ಒಳ್ಳೇದು ಮಾಡೋದರಲ್ಲಿ ಮುಖ್ಯವಾದ ರೋಲ್ ಪ್ಲೇ ಮಾಡತ್ತೆ. ಅಲ್ಸರ್, ಉಬ್ಬರ, ಹೊಟ್ಟೆ ನೋವು ತರದ ಹೊಟ್ಟೆಗೆ ಸಂಬಂಧಪಟ್ಟ ವ್ಯಾಧಿನ ಕಮ್ಮಿ ಮಾಡತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಇರುವಂತ ಅದ್ಭುತವಾದ ಆಂಟಿ ಮೈಕ್ರೋಬಯಲ್ ಲಕ್ಷಣಗಳಿಂದ ಕರುಳಲ್ಲಿ ಹಾನಿಕರವಾದ ಬ್ಯಾಕ್ಟೀರಿಯಾ ಫಾರ್ಮ್ ಆಗದ ತರ ಇದು ನೋಡ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆಯಲ್ಲಿ ಯಾವ ತರದ ಇನ್ಫೆಕ್ಷನ್ ಆಗದ ತರ ನೋಡ್ಕೊಳ್ಳುತ್ತೆ. ಇದರಲ್ಲಿ ಇರುವಂತ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಲಕ್ಷಣಗಳಿಂದ ಆಸ್ತಮಾ, ಬ್ರೋಂಕೈಟಿಸ್, ನಿಮೋನಿಯಾ, ಕೆಮ್ಮು ಮತ್ತು ಶೀತ ತರದ ಶ್ವಾಸಕೋಶ ಸಮಸ್ಯೆಯನ್ನು ನಿವಾರಿಸೋದ್ರಲ್ಲಿ ಮೇನ್ ರೋಲ್ ಪ್ಲೇ ಮಾಡತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಮುಖ್ಯವಾಗಿ ಮ್ಯೂಕಸ್ ನ ತೊಲಗಿಸೋದ್ರಲ್ಲಿ ಸಹಾಯ ಮಾಡತ್ತೆ. ಡಯಾಬಿಟಿಸ್ ಅಲ್ಲಿ ಬಾಧೆ ಪಡ್ತಾ ಇರುವವರು ರಕ್ತದಲ್ಲಿ ಶುಗರ್ ಲೆವೆಲ್ಸ್ ನ ಕಮ್ಮಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಬ್ಲಡ್ ನಲ್ಲಿ ಶುಗರ್ ಲೆವೆಲ್ಸ್ ನ ನಿಯಂತ್ರಿಸೋದ್ರಲ್ಲಿ ಇಂಗು ತುಂಬಾ ಚೆನ್ನಾಗಿ ಸಹಾಯ ಮಾಡತ್ತೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ರಿಲೀಸ್ ಮಾಡೋದ್ರಲ್ಲಿ ಇಂಗುವ ತುಂಬಾ ಸಹಾಯ ಮಾಡತ್ತೆ. ಮಧುಮೇಹವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡತ್ತೆ. ಇಂಗಲ್ಲಿ ಕೊಮರಿನ್ಸ್ ಅನ್ನೋ ಪದಾರ್ಥ ಇರತ್ತೆ. ಇದು ನಮ್ ಶರೀರದಲ್ಲಿ ಗಟ್ಟಿಯಾಗದೇ ಇರೋ ತರ ಇದು ನೋಡ್ಕೊಳ್ಳುತ್ತೆ. ಮತ್ತು ಇದರಲ್ಲಿರುವಂತ ಪೊಟ್ಯಾಷಿಯಂ ಬ್ಲಡ್ ಪ್ರೆಷರ್ನ ಕೂಡ ನಿವಾರಿಸತ್ತೆ. ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳನ್ನ ನಿವಾರಿಸಿ ಹಾರ್ಟ್ ನ ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡತ್ತೆ. ಮುಖ್ಯವಾಗಿ ಇದರಲ್ಲಿರುವಂತ ಶಕ್ತಿವಂತವಾದ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ಬ್ರೈನ್ ನಲ್ಲಿ ಇರುವಂತ ರಕ್ತನಾಳಗಳಿಗೆ ರೆಸ್ಟ್ ಅನ್ನು ಕೊಡೋಕೆ ಸಹಾಯ ಮಾಡತ್ತೆ. ಮತ್ತು ಇದು ಮಾನಸಿಕ ಸ್ಥಿತಿನ ಇಂಪ್ರೂವ್ ಮಾಡತ್ತೆ. ಆಮೇಲೆ ಸ್ಟ್ರೆಸ್ ಇಂದ ಬರುವಂತ ತಲೆನೋವು ಮತ್ತು ಮೈಗ್ರೇನ್ ನ ನಿವಾರಿಸತ್ತೆ. ಇಂಗು ಸಹಾಯದಲ್ಲಿ ತಲೆನೋವು ಕಮ್ಮಿ ಮಾಡ್ಕೊಳ್ಳಕ್ಕೆ ಒಂದು ಚಿಟ್ಕ. 1 ಗ್ಲಾಸ್ ಬೆಪ್ಪು ಬಿಸಿ ನೀರಲ್ಲಿ ಚಿಟಿಕಷ್ಟು ಇಂಗು ಪುಡಿ ಹಾಕಿ 2-3 ಸರ್ತಿ ಕುಡಿಬಹುದು. ಹೊಟ್ಟೆ ಉಬ್ಬರ ಕಮ್ಮಿ ಮಾಡ್ಕೊಳ್ಳಕ್ಕೆ ಇನ್ನೊಂದು ಚಿಟ್ಕ. ಚಿಟಿಕಷ್ಟು ಇಂಗು ಪುಡಿನ ಮಸ್ಟರ್ಡ್ ಆಯಿಲ್ ಅಲ್ಲಿ ಹಾಕಿ ಹೊಕ್ಕುಳತ್ರ ಮಸಾಜ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಹೊಟ್ಟೆ ಉಬ್ಬರ ಅನ್ನೋ ಸಮಸ್ಯೆ ಕ್ಲಿಯರ್ ಆಗತ್ತೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ತುರ್ಸೋದು, ಉರಿಯುವುದು, ಚರ್ಮದ ಅಲರ್ಜಿ ತರದ ಸಮಸ್ಯೆಗಳು ಯಾವಾಗ್ಲೂ ಕಷ್ಟ ಕೊಡ್ತಾ ಇದ್ರೆ ಇಂಗುನ ಆಹಾರದಲ್ಲಿ ಸೇರ್ಸ್ಕೋಬೇಕು. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸ್ಬೇಕು ಅನ್ನೋದು ಮರಿಬಾರದು.